ಅದಕ್ಕೆ ನೀವು ಯಾಕೆ ಪ್ರೆಸ್ ಅವ್ರ ಮುಂದೆ ಬರಕ್ಕೆ ಹೋದ್ರಿ? ಅವ್ರು ಏನೋ ಮಾತಾಡ್ತಾರೆ, ಅದಕ್ಕೆಲ್ಲ ಯಾಕೆ ರಿಯಾಕ್ಟ್ ಮಾಡಿದ್ರಿ ನೀವು? ಇವತ್ತು ಬೆಳಗ್ಗೆಯಿಂದ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ಕಾಣುತ್ತೆ. ಇಲ್ಲೂ ಸಮಸ್ಯೆ, ಅಲ್ಲಿ ರೋಡಲ್ಲೂ ಸಮಸ್ಯೆ. ಸಮಸ್ಯೆನಾ? ಏನಾಯ್ತು? ಅದು ಯಾವುದೋ ಮನೆಗೆ ಹೋಗಿದ್ದೆ, ಅಲ್ಲಿ ಮಗು ಇತ್ತು. ಇಷ್ಟೆಲ್ಲ ನಡೀತಾ? ಒಂದು ಫೋನ್ ಮಾಡತ್ತಾನೆ, ನಾನು ಬರ್ತಿದ್ದೆ. ನಿನಗೆ ದಿಶಾಗೆ ಎಷ್ಟು ಸಲ ಫೋನ್ ಮಾಡ್ತೆ ಗೊತ್ತಾ ಚಿರು? ನೀವು ಯಾರು ರಿಸೀವ್ ಮಾಡಲಿಲ್ಲ. ಸಾರಿ ಅದಕ್ಕೆ, ಪ್ರೆಸ್ ಮೀಟಲ್ಲಿದ್ನಲ್ಲ, ಫೋನ್ನ ಸೈಲೆಂಟ್ ಹಾಕಿದ್ದೆ. ಸೌಂದರ್ಯ, ಇರೋವದಿ ಪ್ರೆಸ್ನವ್ರ ಹತ್ರ ನೀವು ಈ ಗೆಟಪ್ಪಲ್ಲಿರೋ ಫೋಟೋಸ್ ಹಾಕ್ಬಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಈ ಥರ ನ್ಯೂಸ್ ಸಿಕ್ಕಿದ್ರೆ ಯಾರಮ್ಮ ಬಿಡ್ತಾರೆ ದಿಶಾ? ಹೌದೌದು, ನಿಮ್ಮ ಮಾತು ಕೇಳ್ತಾರೆ ಅಂತ ನನಗಿಲ್ಲಮ್ಮ. ಯಾರಾದರೂ ಒಬ್ರು ಫೋಟೋ ಹಾಕೇ ಹಾಕ್ತಾರೆ. ಎಲ್ಲ ಪ್ರೆಸ್ನವ್ರ ಹತ್ರ ನಾನು ಒಂದ್ಸರಿ ಕಾಲ್ ಮಾಡಿ ಮಾತಾಡ್ತೇನೆ. ಅದಕ್ಕೆ ನೀವು ಹೋಗಿ ಫ್ರೆಶಪ್ ಆಗಿ. ಅಯ್ಯೋ ಇರಮ್ಮ, ಭಿಕ್ಷೆ ಬೇಡ್ಕೊಂಡ್ ತಂದಿರೋ ಅಕ್ಕಿನ ಒಲೆನಲ್ಲಿ ಬೇಯಿಸಿ ಅನ್ನ ಮಾಡಬೇಕು. ನನ್ನಿಂದ ಆಗಲ್ಲ. ಸುಡೋ ಬಿಸಿಲಲ್ಲಿ ಬರೀ ಕಾಲ ನೋಡಿದು ಅವಮಾನ ಮಾಡಿಸ್ಕೊಂಡು ನನಗೆ ಸಾಕಾಗೋಗಿದೆ. ಇವಾಗ ಒಲೆ ಉರಿಯಲ್ಲಿ ಅಕ್ಕಿ ಬೇಯಿಸ್ಬೇಕಾ? ನನ್ನಿಂದ ಆಗಲ್ಲ. ಅಲ್ಲಮ್ಮ ಸೌಂದರ್ಯ, ನೀನು ಅನ್ನ ಬೇಯಿಸಿ ಇಬ್ರಿಗೂ ಊಟ ಬಡಿಸ್ಲೇಬೇಕಮ್ಮ. ಇಷ್ಟೆಲ್ಲ ಮಾಡಿ ಹರಕೆ ಪೂರೈಸಲಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗೋಗುತ್ತೆ. ಚಿರು ದಿಶಾಗೂ ಒಳ್ಳೇದಾಗಬೇಕಲ್ವಾ? ಚಿಕ್ಕಪ್ಪ, ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಇದನ್ನೆಲ್ಲ ಮಾಡಲೇಬೇಕು ಅಂತ ಯಾರು ಫೋರ್ಸ್ ಮಾಡಲ್ಲ. ಅಲ್ಲಪ್ಪ, ಹರಕೆ ಮಾಡಿ ಮುಗಿಸ್ಲಿಲ್ಲ ಅಂದರೆ ಸಮಸ್ಯೆ ಆಗ್ಬೋದಲ್ವೇನೋ? ಚಿರು, ನಿನಗೋಸ್ಕರ ನಾನು ಇದನ್ನು ಮಾಡಿ ಮುಗಿಸ್ತೆ. ಸೌಂದರ್ಯ ಎಲ್ಲ ರೆಡಿ ಇದೆ, ನೀನ್ ಬಂದು ಅಕ್ಕಿ ತೊಳೆದು ಅನ್ನ ಮಾಡಿದ್ರೆ ಸಾಕು. ನಡಿ. ನೋಡು, ಎಲ್ಲಾನು ರೆಡಿ ಮಾಡಿದ್ದೀನಿ. ನೀನೇ ನಿನ್ನ ಕೈಯಾರೆ ಅಕ್ಕಿ ತೊಳೆದು ಅನ್ನ ಮಾಡಮ್ಮ. ತಗೋ. ನೀನ್ ಕಟ್ಟಿರೋ ತಾಳಿನ ನೀನ್ ಕೈಯಾರೆ ನೀನೇ ಕಿತ್ತು ಬಿಸಾಕಿ ಒಬ್ಬನೇ ಮನೆ ಒಳಗ್ ಹೋಗಿ ಅವ್ರ ಸಾಲಲ್ಲಿ ನಿಂತ್ಕೊ. ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು. ಕೊಡಿ ಇಲ್ಲಿ. ಬೇಡ ಚಿರು, ಬಿಡಿ, ಏನಾಗಲ್ಲ. ಕೊಡು ಚಿರು, ನಾನು ಹಚ್ಕೋತೀನಿ. ಬಿಡಿ ಸುಮ್ಮನೆ.
ಹಾಂ ತುಂಬ ಉರಿತದೆ ಚರು. ಏನೂ ಆಗಲ್ಲ, ಇದು ಹಚ್ತಾ ಇದ್ರೆ ಬೊಬ್ಬೆ ಹೋಗಲ್ಲ. ನಿಮ್ಮನ್ನ ಈ ಥರ ನೋಡೋಕ್ಕಾಗಲ್ಲ ನನಗೆ. ಯಾಕೆ ನಾನು ಬೇಡ ಅಂದ್ರೂ ಇತ್ತ ಕೆಲಸ ಮಾಡಿದ್ರಿ? ತಾಯಿ ಅದಳು ಮಗನಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳು ಚರು? ಸೌಂದರ್ಯ, ನೀವು ತುಂಬ ಟಯರ್ಡ್ ಆಗಿರ್ತೀರ. ಇದನ್ನು ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಎದ್ದು ಬಿಸಿ ಬಿಸಿ ಊಟ ಮಾಡಿ ತಿರ್ಗಾ ಮಲಗುವಂತೆ. ಆವಾಗ ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ. ವಾಟ್ ಹ್ಯಾಪನ್ ಸೌಂದರ್ಯ? ಏನಾಯ್ತು? ಆ ಪ್ರೆಸ್ನವ್ರು ತೆಗ್ದಿದ್ದು ಫೋಟೋ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು. ಸೌಂದರ್ಯ, ಯು ಡೋಂಟ್ ವರಿ, ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ. ಚಿರಾಗ್ ಅವರು ಅವ್ರ ಹತ್ರ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನೀವೇನೂ ತಲೆ ಕೆಡಿಸ್ಕೊಬೇಡಿ, ಧೈರ್ಯವಾಗಿರಿ. ಅಲ್ಲ ಬಂದ್ಬಿಟ್ರೆ ಏನೂ ಆಗಲ್ಲ. ಅದಕ್ಕೆ ನಾನು ಎಲ್ರಿಗೂ ಫೋನ್ ಮಾಡಿದ್ದೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸ್ವಲ್ಪ ಜ್ಯೂಸ್ ತಗೊಳ್ಳಿ. ತಗೊಳ್ಳಿ. ಚಿರಾಗ್, ಇಫ್ ಯು ಡೋಂಟ್ ಮೈಂಡ್, ನಾನು ಈ ಫ್ರೂಟ್ಸ್ನ ತಿನ್ನಿಸ್ಬೋದಾ? ಸಾಕು, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಓಕೆ, ನಾನು ಈ ಫ್ರೂಟ್ಸ್ನ ಇಲ್ಲೇ ಇಟ್ಟಿರ್ತೀನಿ. ಸರಿ, ಇದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ. ಇದು ಯಾವುದಿದು ಮತ್ತೆ ಅನ್ನೋನ್ ನಂಬರಿಂದ ಕಾಲ್? ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಯಾರು. ಹಲೋ ಮೇಡಮ್, ನೀವು ಲಾಸ್ಟ್ ಟೈಮ್ ಬೇಡ ಪ್ರಾಜೆಕ್ಟ್ ದಿಶಾ ಮೇಡಮ್ ಸೈನ್ ಮಾಡಿ ಅಪ್ರೂವಲ್ ಕೊಟ್ಟಿದ್ದಾರೆ. ನಾನು ಏನು ಬೇಡ ಅನ್ಕೋತೀನೋ ಅದನ್ನೇ ದಿಶಾ ಮಾಡ್ತಾಳಲ್ಲ. ಎಲ್ಲ ಕಡೆ ದಿಶಾ ದಿಶಾ ದಿಶಾ. ದಿಶಾ ಅವರು ನಿಮ್ಮ ಕಂಪ್ನಿ ಕಾಲಿಟ್ಟ ಮೇಲೆ ಸೌಂದರ್ಯ ಅವರು ಮೂಲೆ ಗುಂಪಾಗಿದ್ದಾರಂತೆ. ಹಾಗಾದ್ರೆ ನಾನು ಅವಳಿಗೆ ಸೈನಿಂಗ್ ಅಥಾರಿಟಿನೇ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ನಾ?